ನಮಸ್ಕಾರ. ನಾನಿವತ್ತು ಕಾಫಿ ಎಲ್ಲ ಕುಡಿದು ಇದು ತೋಟಕ್ಕೆ ಹೊರಟಿದ್ದೇನೆ. ತೋಟದಲ್ಲಿ ಅಡಿಕೆ ಮರದ ಮಧ್ಯದಲ್ಲೆಲ್ಲ ಕಾಫಿ ಗಿಡಗಳುಂಟು ಒಂದೊಂದು. ಅದಕ್ಕೆ ಸ್ವಲ್ಪ ಅದರ ಬುಡದಲ್ಲಿ ಹುಲ್ಲೆಲ್ಲ ಉಂಟು. ಅದನ್ನು ಹುಲ್ಲನ್ನೆಲ್ಲ ಕಿತ್ತು, ನಂತರ ಅದಕ್ಕೆ ಸ್ವಲ್ಪ ಈಟೆಲ್ಲ ಹಾಕಿ, ನಂತರ ಮಣ್ಣು ಹಾಕ್ಲಿಕ್ಕುಂಟು. ನಂತರ ಅದರಲ್ಲಿ ಕೆಲವು 2, 3 ಗಿಡದಲ್ಲಿ ಕಾಫಿ ಉಂಟು, ಸ್ವಲ್ಪ ಹಣ್ಣಾಗ್ತಾ ಉಂಟು. ಆ ಹಣ್ಣನ್ನು ಕೊಯ್ದುಕೊಂಡು ಬರುವ ಅಂತ ಈಗ ಹೊರಟಿದ್ದೇನೆ. ನಾನು ಕಾಫಿ ಗಿಡದಲ್ಲಿ ಒಂದೊಂದು ಸಣ್ಣ ಸಣ್ಣ ಚಿಗುರು ಬಂದಿದೆ. ಈ ಮೇಲೆ ಹೋಗುವ ಚಿಗುರನ್ನು ತೆಗಿಬೇಕು. ಅಂದರೆ ಈ ಅಡ್ಡ ಚಿಗುರುಗಳನ್ನು ಮಾತ್ರ ಬಿಡಬೇಕು. ಯಾಕಂದರೆ ಕಾಫಿ ಇಲ್ಲದ್ರೆ ಕೊಯ್ಲಿಕ್ಕೂ ನಮಗೆ ಕಷ್ಟ ಆಗ್ತದೆ. ಮತ್ತು ಕಾಫಿ ಅಡ್ಡ ಚಿಗುರುಗಳಲ್ಲಿ ಬಂದದರಲ್ಲಿ ಕಾಫಿ ತುಂಬ ಆಗ್ತದೆ. ಅದನ್ನು ಸರಿಯಾಗಿ ಈಟೆಲ್ಲ ಹಾಕಿದರೆ ಕಾಫಿ ನಮಗೆ ಬೇಕಾದಷ್ಟು ಸಿಗ್ಬೋದು ಅಂತ. ಹಾಗೆ ಈಗ ಅದಕ್ಕೆ ಸ್ವಲ್ಪ ಈಟ್ ಕೂಡ ಹಾಕ್ತಾ ಇದ್ದೇನೆ. ಇಲ್ಲೆಲ್ಲ ಸ್ವಲ್ಪ ಬುಡಕ್ಕೆಲ್ಲ ಹಾಕಾಗುವಾಗ ಅದಕ್ಕೆ ಸರಿ ಬೇರು ಬರಲಿಕ್ಕೆ ಸರಿ ಆಗ್ತದೆ. ಚೆಂದ ಈಟು ಹಾಕಿದ್ದಲ್ಲ ಎಳೆದು ಕೊಡ್ತದೆ. ಇನ್ನು ನೀರು ಸ್ವಲ್ಪ ಹಾಕುವಾಗ, ಇನ್ನು ಜನವರಿ 15ರ ನಂತರ ನೀರು ಹಾಕಿದರೆ ಸಾಕಾಗ್ತದೆ ಕಾಫಿಗೆ. ಈಗ ಜಾಸ್ತಿ ನೀರು ಬೇಕು ಅಂತಿಲ್ಲ, ಈಗ ಮಳೆ ಇತ್ತಲ್ಲ ಹಾಗೆ. ಈಗ ನಾನು ಇದ್ದ ಹಣ್ಣಾದ ಕಾಫಿಯನ್ನು ಕೊಯ್ತಾ ಇದ್ದೇನೆ. ಸ್ವಲ್ಪ ಕಾಯಿ ಉಂಟು ಎಡೆಯಲ್ಲಿ, ಅದನ್ನು ಇನ್ನೊಮ್ಮೆ ಕೊಯ್ದ. ಕಾಫಿ ಗಿಡದ ಕೆಲಸವನ್ನೆಲ್ಲ ಮುಗಿಸಿಕೊಂಡು ಬಂದೆ. ಆನಂತರ ಈಗ ಊಟ ಮಾಡಿ
ಅಡಿಕೆ ಇದು ಸುಳಿದ ಅಡಿಕೆಯನ್ನು ಸೈಜ್ ಮಾಡ್ತಾ ಇದ್ದೇನೆ. ಸುಳಿದ ಅಡಿಕೆ ರಿಪೇರಿ ಮಾಡಿದ ನಂತರ ಬೊಂಡದ ಜ್ಯೂಸ್ ಮಾಡಿ ಕುಡ್ದೆವು. ಇದಾಗಿತ್ತು ಇವತ್ತಿನ ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ರೆ